ಹರೇ ಕೃಷ್ಣ. ಶ್ರೀ ಪುರಂದರ ಪಥ. ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧೆ ಹರಿ ಎನಗೆ ನೀನಿರುವ ತನಕ. ಹರಿಯದಾಸರು ಎಂದೂ ಬಡವರಲ್ಲ, ಅವರು ಎಂದೆಂದೂ ಸಿರಿವಂತರೇ ಹೌದು ಎಂದು ದಾಸರಾಯರು ಸಿದ್ಧ ಮಾಡಿ ತೋರಿಸುತ್ತಾರೆ. ಶ್ರೀದೇವಿಯು ಜಗತ್ತಿನ ಎಲ್ಲ ಸಂಪತ್ತಿಗೆ ಒಡೆಯಳು. ಅಂತಹ ಶ್ರೀದೇವಿಗೆ ಸಂಪತ್ತನ್ನು ದಯಪಾಲಿಸಿದವನೇ ಶ್ರೀನಿಧಿ ಎಂದು ಕರೆಯಲ್ಪಡುವ ಪರಮಾತ್ಮನು. ಶ್ರೀದೇವಿಯ ಸಿರಿ ಸಂಪತ್ತು ಎಲ್ಲವೂ ಆಕೆಗೆ ಪರಮಾತ್ಮನಿಂದ ಉಡುಗೊರೆಯಾಗಿ ಕೊಟ್ಟು ಬಂದದ್ದು. ಅಂತಹ ಶ್ರೀದೇವಿಗೆ ಅವನು ಒಡೆಯ. ಅಂತಹ ಶ್ರೀದೇವಿಗೆ ಸಂಪತ್ತನ್ನು ದಯಪಾಲಿಸಿದವನೇ ಶ್ರೀನಿಧಿ ಎಂದು ಕರೆಯಲ್ಪಡುವ ಪರಮಾತ್ಮ. ಶ್ರೀನಿಧೆ ನೀನಿರುವ ತನಕ ನಾನೇಕೆ ಬಡವ? ಆತನೇ ದಾಸರಿಗೆ ಸಂರಕ್ಷಕನಾಗಿರುವಾಗ ಬಡತನ ಎಲ್ಲಿಯದು ಹರಿದಾಸರಿಗೆ? ಹರಿದಾಸರಷ್ಟು ಶ್ರೀಮಂತರು ಯಾರೂ ಇಲ್ಲ. ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧೆ ಹರಿ ಎನಗೆ ನೀನಿರುವ ತನಕ. ಪರಮಾತ್ಮ ನೀನೇ ನಮ್ಮ ಜೊತೆಗೆ ಇದ್ದೀಯಲ್ಲಪ್ಪ, ನಾನೇಕೆ ಬಡವ ಆಗ್ಬೋದು? ಸಂಪತ್ತಿಗೆ ಒಡೆಯನಾದಂಥ ನೀನು ಶ್ರೀನಿಧಿ ನನ್ನೊಡನೆ ಇದ್ದೀಯ. ನೀನು ನನ್ನನ್ನು ಅನುಗ್ರಹ ಮಾಡ್ತಾ ಇದ್ದೀಯ, ನನ್ನನ್ನು ಕಾಯ್ತಾ ಇದ್ದೀಯ. ಹೀಗಿರುವಾಗ ನಾನೇಕೆ ಪರದೇಶ ಆಗಿದ್ದೇನೆ? ಯಾರು ಇಲ್ಲ ಅಂದರೆ ಪರದೇಶಿ ಅಂತಾರೆ. ಹಾಗೆಲ್ಲವೆಲ್ಲ ಶ್ರೀನಿಧಿ ಅಂತ ನೀನೇ ನನ್ನ ಜೊತೆಗಿದ್ದಿ, ನೀನೇ ನನ್ನನ್ನು ಸದಾಕಾಲ ಕಾಯ್ತಾ ಇದ್ದಿ. ಶ್ರೀನಿಧೆ ಹರಿ ಎನಗೆ ನೀನಿರುವ ತನಕ ನಾನೇಕೆ ಬಡವ ನಾನೇಕೆ ಪರದೇಶಿ. ಈಶನೊಡನೆಯ ಸಂಬಂಧವನ್ನು ಇನ್ನೂ ವಿಶದವಾಗಿ ದಾಸರು ವರ್ಣಿಸುತ್ತಾ ಸಾಗುತ್ತಾರೆ. ನಮ್ಮನ್ನು ಸಂಸಾರಕ್ಕೆ ತಂದವನು ನೀನೇ ಆಗಿರುವಿ. ನೀನೇ ಬಂಧು, ನೀನೇ ಬಳಗ, ನೀನೇ ಸರ್ವಸ್ವ ನನಗೆ. ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲವೇ ಇಲ್ಲ. ನಿನ್ನ ಬಿಟ್ಟು ಅನ್ಯರನ್ನ ನಾನು ಕಂಡೇ ಇಲ್ಲ, ಬೇಡವೇ ಬೇಡ, ಗೊತ್ತೇ ಇಲ್ಲ. ಅವರು ಯಾರೂ ನನ್ನನ್ನು ರಕ್ಷಣೆ ಮಾಡುವವರಲ್ಲ. ಭದ್ರವಾಗಿ ಪೆಟ್ಟಿಗೆಯಲ್ಲಿ ಇಟ್ಟಿರುವಂತಹ ಶ್ರೇಷ್ಠ ಆಭರಣವೂ ನೀನೇ ಆಗಿರುವೆ. ನನ್ನ ಒಡಹುಟ್ಟಿದವನು ನೀನು. ಅನಾದಿಯಿಂದಲೂ ನೀನು ನನ್ನೊಡಲೇ ಇರುವೆಲ್ಲ. ಅನಾದಿ ಕಾಲದ ಋಣಾನುಬಂಧ ಮನೆಯಲ್ಲಿ ನಿಲ್ಲಿಸುವ ಮಾಧವ. ಎಂದಿನಿಂದಲೂ ನಾವು ಇದ್ದೇವೆ. ಅನಾದಿ ಕಾಲದಿಂದ ನಾನು ನಿಮ್ಮೊಡನೆ ಇದ್ದೆ, ನಿಮ್ಮ ಜೊತೆಗೆ ಇದ್ದೀವಿ. ಒಂದು ಏನೆಂದರೆ ನಮಗೆ ಲಿಂಗದೇಹ ಇದೆ. ಆ ಲಿಂಗದೇಹದಿಂದ ನಮಗೆ ಅನಾದಿ ಕಾಲದಿಂದ ನಮಗೆ ದುಃಖ ಇದೆ. ಆ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ನೀನು ಇದ್ದೀಯಲ್ಲ. ನೀನೇ ನಮ್ಮನ್ನು ಸೃಷ್ಟಿಗೆ ತಂದಿದ್ದಿ. ಯಾಕೆ ಆ ನಮ್ಮ ಅನಾದಿ ಲಿಂಗದೇಹವನ್ನು ಕಳಿಬೇಕು ಅಂತಕ್ಕಂಥ ವಿಚಾರ ತಂದಿ, ನಮ್ಮ ಮೇಲೆ ಕರುಣಿಂದ ತಂದಿ ನೀನು. ನನ್ನ ಜೀವನೋಪಾಯಕ್ಕೆ ಬೇಕಾದ ಅನ್ನ ಆಹಾರಗಳು ವಸ್ತ್ರ ಒಡವೆಗಳನ್ನು ದಯಾಪಾಲಿಸುವವನು ನೀನೇ ಆಗಿದೆಯಾ. ಯಾಕಂದರೆ ನೀನು ನನ್ನವನು, ನಾನು ನಿನ್ನವನು. ನನ್ನನ್ನೇ ಸೃಷ್ಟಿಗೆ ತಂದು ನನ್ನ ನೀನು ಕಾಯ್ತಿದ್ದಿ. ನಾನ್ಯಾಕೆ ಚಿಂತೆ ಮಾಡಬೇಕು? ಚಿಂತೆ ಯಾಕೆ ಮಾಡ್ತೀಯೋ? ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಬಿಡಿಸೋ ಲಕ್ಷ್ಮೀ ನಲ್ಲನಿದ್ದಾನೆ. ವಸ್ತ್ರ ಒಡೆಯೆಲ್ಲ ನೀನೇ ಕೊಡ್ತಾ ಇದ್ದೀಯ. ನನಗೆ ಮಡದೆ ಮಕ್ಕಳು ಎಂಬ ಸಂಸಾರವನ್ನು ಹಚ್ಚಿರುವ ನೀನೇ ಅವರೆಲ್ಲರ ನಿಜವಾದ ಪೋಷಕ. ಸಂಸಾರಕ್ಕೆ ನೀನೇ ಹಚ್ಚಿದಿ, ಸಂಸಾರಕ್ಕೆ ತಂದೀಯ ನೀನು. ನಿನ್ನವನು ನಾನು, ನನ್ನವನು ನೀನು. ಹೆಂಡರು ಮಕ್ಕಳನ್ನು ಕೊಟ್ಟೀಯ, ನೀನೇ ಅವ್ರನ್ನ ರಕ್ಷಣೆ ಮಾಡ್ತೀಯ, ಪೋಷಣೆ ಮಾಡ್ತೀಯ. ನಾನು ನಿಮಿತ್ತ ಮಾತ್ರ. ಬಿಡದೆ ಸಲಹುವ ಒಡೆಯ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ. ಹೀಗಾಗಿ ನನಗೆ ಸಂಸಾರವು ಭಾರವೆನಿಸುವುದಿಲ್ಲ. ಭಾರ ಹಾಕಿರುವನು ನಿನಗೆ ನಾರಸಿಂಹನೇ. ನನಗೆ ಸಕಲ ವಿದ್ಯೆ ತಿಳಿಯುವಂತೆ ಮಾಡುವ ಪ್ರೇರಕನು ನೀನೇ ಆಗಿದ್ದೀಯ. ನಾನು ಏನು ಅಧ್ಯಯನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನಾನೇನು ವಿಷಯವನ್ನು ನಿನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ತಿಳಿಸಲವನು ನೀನೇ. ಪ್ರೇರಣೆ ಮಾಡೋನು ನೀನು. ಅಧ್ಯಯನ ಮಾಡುವಂಥ ಪ್ರೇರಣೆ ಮಾಡೋನು ನೀನೇ ಆಗಿದ್ದೀಯ. ನೀನೇ ಪ್ರೇರಕ ಆಗಿದ್ದೀಯ. ನೀನೇ ನನಗೆ ಶಕ್ತಿ ಆಗಿದ್ದೀಯ. ನಾನು ಬೇರೆ ದಾರಿಯನ್ನು ಹಿಡಿದಾಗ ನನ್ನನ್ನು ತಿದ್ದಿ ಸನ್ಮಾರ್ಗಕ್ಕೆ ಹಾಕುವವನು ನೀನೇ. ಒಂದು ಸಲ ಏನೋ ದಾರಿ ತಪ್ಪಿದ್ದೆ, ಸನ್ಮಾರ್ಗಕ್ಕೆ ಹಾಕಿದೆ, ಮತ್ತೆ ನೆಕ್ಸ್ಟ್ ಹಾಕೋದಿಲ್ಲ ಅಂತಲ್ಲ, ಮತ್ತೆ ಮುಂದೆ ದಾರಿ ತಪ್ಪಿದ್ರು ಕೂಡ ಮತ್ತೆ ನೀನು ಹಾಕುವನು. ಅಂದರೆ ಹಾಕುವ ಸನ್ಮಾರ್ಗಕ್ಕೆ ಆಗಿರುವೆ. ಅನಾದಿ ಕರ್ಮದಿಂದ ಮೂಕವೇದನೆಯಲ್ಲಿದ್ದ ನನ್ನನ್ನು ಭವಸಂಸಾರಕ್ಕೆ ತಂದು ಹಾಕಿದವನಾದ ನೀನು ಮಾತ್ರವೇ ಇದರಿಂದ ನನ್ನನ್ನು ಮೇಲೆತ್ತಲು ಸಮರ್ಥನು. ಹಾಗೂ ನೀನು ನಿಶ್ಚಯವಾಗಿ ನನ್ನನ್ನು ಹೊರೆಯುವೆ. ಪರಮಾತ್ಮ, ನೀನು ನನ್ನ ಸಂಸಾರಕ್ಕೆ ತಂದು ಹಾಕಿದಿ. ಯಾಕೆಂದ್ರೆ ನಮಗೆ ಲಿಂಗದೇಹದಿಂದ ಭಂಗ ಆಗಬೇಕಾಗಿದೆ. ಹಾಕಿರೋದ್ರಿಂದ ಅದನ್ನು ನೀನೇ ಹಾಕಿರೋದ್ರಿಂದ ಆ ಸಂಸಾರದಿಂದ ಕೂಡ ಮೇಲೆ ಎತ್ತಲಿಕ್ಕೆ ಸಮರ್ಥನು ನೀನೇ. ಹಾಗೂ ನೀನು ನನ್ನನ್ನು ನಿಶ್ಚಯವಾಗಿ ಪೊರೆಯುವೆ. ಎಷ್ಟು ಅವರಿಗೇನು ನಂಬಿಕೆ ಭಕ್ತನಿಗೆ ಪರಮಾತ್ಮನ ಮೇಲೆ.
ನನ್ನನ್ನು ಉದ್ಧಾರ ಮಾಡುವ ದೊರೆ ನೀನಿರುವಾಗ ನಾನು ಪರದೇಶಿಯಲ್ಲ. ನನ್ನನ್ನು ಉದ್ಧಾರ ಮಾಡ್ತಿ, ಕೊನೆಗೆ ನನ್ನನ್ನು ಮೋಕ್ಷಕ್ಕೆ ಒಯ್ತಿದ್ದಿ. ಹೀಗಿರುವಾಗ ನಾನು ಪರದೇಶಿಯಲ್ಲ, ನಾನು ಬಡವನಲ್ಲ, ನಾನು ನಿನ್ನವನು ಮತ್ತು ನೀನು ನನ್ನವನು. ನಿನ್ನ ಪಾದದಡಿಯಲ್ಲಿ ಸದಾ ಇರುವ ನನಗೆ ಯಾವ ಭಯವೂ ಇಲ್ಲ. ಭಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಮುಖ್ಯವಾದಂಥ ಭಯ ಯಾವುದಪ್ಪ ಅಂದರೆ ಸಂಸಾರದ ಭಯ. ಅದೇ ಇಲ್ಲ ಅಂದಮೇಲೆ ಇನ್ನು ಮುಂದಿನ ಭಯ ಮುಗಿದೋಯ್ತು. ಸಂಸಾರದಿಂದನೇ ಪಾರ ಮಾಡ್ತಕ್ಕಂಥ ಪಾರುಗಾಣಿ ಸಯ್ಯ ಅಂತ ಪರಮಾತ್ಮನನ್ನು ಬೇಡಿಕೊಂಡಾಗ ನೀನು ಪಾರ ಮಾಡ್ತೀಯಯ್ಯ, ಡೆಫಿನೆಟ್ಲಿ ಮಾಡ್ತೀಯ ಅಂತಕ್ಕಂಥ ನಂಬಿಕೆಯನ್ನು ಭಕ್ತ ಇಟ್ಕೊಂಡಿದ್ದಾನೆ. ನಿನ್ನ ಪಾದದಡಿಯಲ್ಲಿ ಸದಾ ನಾನು ಇರ್ತೇನೆ, ಪಾದದಡಿಯಲ್ಲಿ ನಿನ್ನ ಪಾದವನ್ನೇ ಚಿಂತನೆ ಮಾಡ್ತೇನೆ. ಹಾಗಿರುವಾಗ ನನಗೆ ಯಾವ ಭಯವಿಲ್ಲ. ಉದ್ಧಾರಕರ್ತ ಮಮ ಸ್ವಾಮಿ ನೀನೇ, ಮುದ್ದು ಸಿರಿ ಪುರಂದರ ವಿಜಯ ವಿಠ್ಠಲ ನಿನ್ನಡಿ ಮೇಲೆ ಮುದ್ದು ಸಿರಿ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿದ್ದುಕೊಂಡಿರುವ ನನಗೇತರ ಭಯವು. ಯಾವಾಗಲೂ ಸದಾ ನಿನ್ನ ಪಾದದ ಚಿಂತನೆಯಲ್ಲೇ ಇರತಕ್ಕಂಥ ನನಗೆ ಯಾವುದೂ ಭಯವಿಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ದಾಸರು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಒಂದೇನು ಹುಟ್ಟಿಸ ತಾಯಿ ತಂದೆ ಇಷ್ಟ ಮಿತ್ರ ನೀನೇ, ಅಷ್ಟಬಂಧು ಸರ್ವ ಬಳಗ ನೀನೇ, ಪೆಟ್ಟಿಗೆಯಲ್ಲಿರತಕ್ಕಂಥ ಸರ್ವಾಭರಣ ನೀನೇ, ಶ್ರೇಷ್ಠ ಮೂರ್ತಿ ಕೃಷ್ಣ ನೀನು ಇರತಕ್ಕಂಥ ನನಗೆ ಏನು ತೊಂದರೆ ಇಲ್ಲ. ಒಡ ಹುಟ್ಟಿದವ ನೀನೇ, ನನ್ನ ಜೊತೆಗೆ ಇದ್ದೇನೆ. ನಾನು ನಿನ್ನ ಜೊತೆಗೆ ನಾನಿದ್ದೇನೆ. ಮೊದಲಿಂದ ನಾನು ಅದೇ ಕಾಲದಿಂದ ಇದ್ದೇನೆ. ನೀನು ನನ್ನ ಊಟಕ್ಕೆ ನೀನು ಹಾಕುತ್ತವನು, ಉಡಲಿಕ್ಕೆ ವಸ್ತ್ರ ಇತ್ಯಾದಿಗಳನ್ನು ಕೊಡ್ತಕ್ಕಂಥವು ನೀನು. ಹೆಂಡರು ಮಕ್ಕಳನ್ನು ಏನಪ್ಪ ನಮ್ಮ ಹೆಂಡರು ಮಕ್ಕಳೆಲ್ಲ ನೀನೇ ಪ್ರೀತಿಯಿಂದ ನೋಡ್ಕೊಂತೀಯ. ವಿದ್ಯೆ ಹೇಳವ ನೀನು, ಬುದ್ಧಿ ಕಲಿಸವ ನೀನು, ಉದ್ಧಾರನ ಮಾಡ್ತಕ್ಕಂಥ ಸ್ವಾಮಿ ನೀನೇ ಇರುವಾಗ ನನಗೆ ಯಾವುದೂ ಚಿಂತೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ದಾಸರು ಹೇಳಿ, ನಾವ್ಯಾರೋ ಬಡವರಲ್ಲ, ನಾವು ಯಾರೋ ಪರದೇಶಿಗಳಲ್ಲ, ಪರಮಾತ್ಮ ನಮ್ಮನ್ನು ಕಾಯ್ತಾ ಇದ್ದಾನೆ. ಸದಾ ಪರಮಾತ್ಮ ನಮ್ಮೊಡನೆ ಇದ್ದಾನೆ, ನಮ್ಮ ಹೃದಯದಲ್ಲಿ ಬಿಂಬರೂಪಿಯಾಗಿ ಇದ್ದಾನೆ. ನಾವು ಪ್ರತಿಬಿಂಬರು, ಆತನ ಪ್ರತಿಬಿಂಬ ಅಂತಕ್ಕಂಥ ವಿಚಾರವನ್ನು ಸದಾ ಇಟ್ಟುಕೊಂಡು ಹೋದರೆ ನಮಗೆ ಯಾವುದೇ ಹೆದರಿಕಿಲ್ಲ, ನಾವು ಪರದೇಶಿಗಳಲ್ಲ ಅಂತಕ್ಕಂಥ ಒಂದು ಧೈರ್ಯವನ್ನು ದಾಸರು ಈ ಕಲಿಯುಗದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅಂತಹ ಪುರಂದರದಾಸರಿಗೆ ನಾವು ಅನಂತ ನಮಸ್ಕಾರಗಳನ್ನು ಮಾಡಬೇಕು. ಪುರಂದರದಾಸ ವಾಣಿ ವೇದವಾಣಿ, ವೇದಕ್ಕೆ ಸಮವಾದಂಥ ವಾಣಿ, ಆದ್ದರಿಂದ ಉಪನಿಷತ್ತಿಗೆ ಸಮವಾದಂಥ ವಾಣಿ. ಅದಕ್ಕೆ ಅದನ್ನು ಪುರಂದರ ಉಪನಿಷತ್ ಎಂದು ಗುರು ವ್ಯಾಸರಾಯರು ಕರೆದರು. ಅಂತಹ ಮಹಾನುಭಾವರಾದ ಪುರಂದರದಾಸರಿಗೆ ನಮ್ಮ ನಮನಗಳನ್ನು ಮಾಡಿ ನಮಗೆ ಒಂದಿಷ್ಟು ಜ್ಞಾನ ಭಕ್ತಿ ವೈರಾಗ್ಯವನ್ನು ದಯಪಾಲಿಸಲಿ ಗುರುಗಳಂತ ಅವರಲ್ಲಿ ಬೇಡಿಕೊಳ್ಳೋಣ. ಪುರಂದರ ಪಥವನ್ನು ಮತ್ತೆ ಮುಂದುವರೆಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.